ಇದು 2 ಉತ್ತತ್ತಿ ಹಾಕ್ಕೊಂಡೆ ನಾನು. ಉತ್ತತ್ತಿ ಬೇಕಂದ್ರೆ ನಾರ್ಮಲ್ ಖಜೂರಿ ಇರ್ತೈತಲ್ಲ ಸಾಫ್ಟ್ ಅಂತ ಅದು ಹಾಕ್ಕೋಬೋದು. ಆಮೇಲೆ ವಾಲ್ನಟ್ ಹಾಕ್ಕೊಳತ್ತೇನೆ 2ರಷ್ಟು. ನಾನು 2 ಗ್ಲಾಸ್ ಮಾಡತ್ತೇನೆ ನನಗೆ, ನನ್ನ ಹಸ್ಬೆಂಡ್ಗೆ. ಯಾಕಂದ್ರೆ ಇದು ಅರ್ಧ ಕ್ವಾಂಟಿಟಿ ನೀವು ಫಾಲೋ ಮಾಡ್ಬೋದು ಒಬ್ಬರಿಗೆ ಮಾಡ್ಕೊಳ್ತಿದ್ರೆ. ಆಮೇಲೆ ಒಂದು 3 ಗೋಡಂಬಿ ಹಾಕ್ತೀನಿ, ಒಂದು 5-6 ಬಾದಾಮಿ, ಆಮೇಲೆ ಒಂದು 4 ಪಿಸ್ತಾ, ಒಂದು 20 ಇರ್ಬೋದು, ಒಂದಿಷ್ಟು ಅದಾವ. ಒಣ ದ್ರಾಕ್ಷಿ, ಇದ್ರಾಗ ಒಂದು ಬ್ಲ್ಯಾಕ್ ಕಲರ್ ಬರ್ತೈತಲ್ಲ ಅದು ಬೇಕಂದ್ರೂ ಹಾಕ್ಕೋಬೋದು ನೀವು. ಆಮೇಲೆ ಇದು ಸೂರ್ಯಪಾನ ಬೀಜ ಬರ್ತೈತಲ್ಲ ಇದು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳತ್ತೆ. ಇದು ಸೂರ್ಯಪಾನ ಬೀಜ ಒಳಗು ಚಲೋ ಇದು ಇರ್ತೈತಿ, ಕ್ಯಾಲ್ಸಿಯಮ್ ಎಲ್ಲ ಭಾಳ ಇರ್ತೈತಿ. ಇದ್ರಾಗ ಬೇಕಂದ್ರೆ ನಾನು ಮೊದಲಿಂದ ಹೇಳುವಂಗೆ ಡೈಲಿ ಸೇಮ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಾ ಇವತ್ತು ಇದನ್ನು ಮೊನ್ನೆ ತೋರಿಸಿದಾಗ ಒಂದು ಸತಿ ಆ್ಯಪಲ್ ಹಾಕಿದ್ದೆ, ಬಾದಾಮ್ ಮಿಸ್ ಮಾಡಿದ್ದೆ, ಆಮೇಲೆ ಖಜೂರಿ ಹಾಕಿದ್ದೆ. ಈ ಸತಿ ಉತ್ತತ್ತಿ ಹಾಕಾಗ್ತೇನೆ. ಆಮೇಲೆ ಈ ಸತಿ ಪಂಪ್ಕಿನ್ ಸೀಡ್ಸ್ ಬರ್ತೈತೆ ನೋಡಿರಿ, ಇದು ಕುಂಬಳಕಾಯಿ ಬೀಜ ಅಂತಾರಲ್ಲ ಅದು ಹಾಕಾಗ್ತೇನೆ. ನೆಕ್ಸ್ಟ್ ಟೈಮ್ ಮತ್ತು ಈ ಕಾಂಬಿನೇಷನ್ ಬಿಟ್ಟು ಬೇರೆ ಹಾಕ್ತೀನಿ ಹಾಗೆ. ಆಮೇಲೆ ಲಾಸ್ಟಿಗೆ ಚಿಯಾ ಸೀಡ್ಸ್ ಹಾಕಿಲ್ಲ. ಇಷ್ಟೆಲ್ಲ ಹಾಕಿ 1 ನಿಮಿಷ ಹಾಲು ತೊಗೊಂಡು ಹಾಲು ಅದು ಮುಚ್ಚಿಡು ಸ್ವಚ್ಛಂಗೆ ಬಿಡಿ. ಆಮೇಲೆ 2 ಅಂಜೂರು, ಒಬ್ಬರಿದ್ರೆ 1, ಇದಿದ್ರೆ ಇದು ಸ್ಪೆಷಲಿ ಸೈಕ್ಲಿಂಗ್ ಎಲ್ಲ ಮಾಡ್ತೀವಲ್ಲ ನೋಡಿರಿ. ಇಷ್ಟು ಡ್ರೈ ಫ್ರೂಟ್ಸ್ ಅದಾವೆ ಇದ್ರ ಮೇಲೆ. ಇದನ್ನು ಬೇಕಾದ್ರೆ ರಾತ್ರಿ ಎಲ್ಲ ನೀವು ಓವರ್ನೈಟು ನೆನೆಸ್ಬೋದು, ಇಲ್ಲಾಂದರೆ ಬೆಳಗ್ಗೆ 1 ಅವರ್ 2 ಅವರ್ ನೆನೆಸಿದ್ರು ಸಾಕು. ಇದಕ್ಕೆ ಹಾಲು ಹಾಕ್ತೇನೆ. ಹಾಲೊಳಗೆ ನೆನೆಸಿ ಲಾಸ್ಟಿಗೆ ನಾವು ಹಾಲೊಳಗೆ ಮಿಕ್ಸರ್ಗೆ ಹಾಕಿದ್ರೆ ಸಾಕು. ಈಗ ಇದು ಎಷ್ಟು ನೆನೆಯೋಕೆ ಎಷ್ಟು ಬೇಕಲ್ಲ ಇಷ್ಟ ನಾ ಇದು ಮಾಡ್ತೇನೆ, ಹಾಲು ಹಾಕ್ತೇನೆ.